ಪಾಲ್ಘಾಟ್ ನಲ್ಲಿ ಉಗಮವಾಗುವ ನದಿ ಯಾವುದು? ಪಾಲಾಘಾಟ್. ಕಾರಂಜಾ ನದಿ, ಮಾಂಜರ ನದಿ, ಗೋದಾವರಿ ನದಿ ಯಾವುದೂ ಅಲ್ಲ. ಯಾವ ನದಿ ಉಗಮವಾಗ್ತದ ಅಂದ್ರೆ ಮಾಂಜರಾ ನದಿ ಉಗಮವಾಗ್ತದ ನೋಡಿ. ಕರೆಕ್ಟಾ? ಮಾಂಜರಾ ನದಿ. ಪಶ್ಚಿಮ ಘಟ್ಟಗಳಲ್ಲಿ ಪ್ರಧಾನವಾಗಿ 3 ಘಾಟಗಳದಾವೆ. ಒಂದು ಪಾಲಾಘಾಟ್, ಬೋರಾಘಾಟ್, ತಾಲಾಘಾಟ್. ಪಾಲ, ಬೋರಾ ಮತ್ತೆ ಪಾಲ. ಇದು ಪಾಲ್ಘಾಟ್ ಇದೆಯಲ್ಲ, ಪಾಲ್ಘಾಟ್ ಯಾವ ಸ್ಥಳಗಳ ಮಧ್ಯೆ ಕನ್ಫರ್ಮ್ ಆಗ್ತದೆ? ಇದು ಎಕ್ಸಲೆಂಟ್. ತ್ರಿವೇಂಡಂ ಮತ್ತು ಚೆನ್ನೈಗಳ ಮಧ್ಯದಲ್ಲಿ ಸಂಚಾರ ಆಗ್ತದೆ ನೋಡಿ. ತ್ರಿವೇಂಡಂ ಮತ್ತು ಚೆನ್ನೈಗಳ ಮಧ್ಯದಲ್ಲಿ. ಬೋರಘಾಟ ಮಧ್ಯೆ ಕನೆಕ್ಟ್ ಮಾಡ್ತದೆ ಮುಂಬೈ ಟು ಪುಣೆ. ಸರಿ. ತಾಲಾಘಾಟ್, ಬೋರಾಘಾಟ್, ಪಾಲಾಘಾಟ್ ಇದು ಮುಂಬೈದಿಂದ ಪುಣೆ. ಇನ್ನು ತಾಲಾಘಾಟ ಮುಂಬೈ ಟು ನಾಸಿಕ್. ಯಾರು ಹಾವನರವರು? ಯಾಕೆ ಬರ್ತದೆ ಇಲ್ಲಿ? ಬೀದರ್ ಜಿಲ್ಲೆಯಲ್ಲಿ ಹರಿಯುವ ಪ್ರಸಿದ್ಧವಾದ ನದಿ ಯಾವುದು? ಬೀದರ್ ಜಿಲ್ಲೆಯಲ್ಲಿ ಹರಿಯುವ ಪ್ರಸಿದ್ಧವಾದ ನದಿ ಯಾವುದು ಅಂತಂದ್ರೆ ಮಾಂಜರಾ ನದಿ ನೋಡಿ. ಅನಿಲ ಮಾಂಜರಾ ನದಿ ಕಾರಂಜಿ ಅಣೆಕಟ್ಟನ್ನು ಕಟ್ಟಲಾಗಿದೆ. ಮಾಂಜರಾ ನದಿ ಗಡ್ಡಲಾಗಿ ಕಾರಂಜಾ ಅನ್ನುವಂತ ಅಣೆಕಟ್ಟನ್ನ ಕಟ್ಟಲಾಗಿದೆ, ನೆನಪಿಡು. ಜಯಮಂಗಲಿ ಯಾವ ನದಿಯ ಉಪನದಿಯಾಗಿದೆ? ಜಯಮಂಗಲಿ ಯಾವ ನದಿಯ ಉಪನದಿಯಾಗಿದೆ? ಜಯಮಂಗಲಿ ಪಾಲಾರ್ ನದಿಯ ಉಪನದಿಯಾಗಿದೆ ನೋಡಿ. ಪಾಲಾರ್ ನದಿಯ ಉಪನದಿಯಾಗಿದೆ, ನೆನ್ಪಿಡಿ. ಜಯಮಂಗಲಿ ಎಂಬುದು ಯಾವ ನದಿಯ ಉಪನದಿಯಾಗಿದೆ ಅಂತಂದ್ರ ಉತ್ತರ ಪಿನಕಾನಿ ನದಿಯ ಉಪನದಿಯಾಗಿದೆ ನೋಡಿ. ಉತ್ತರ ಪಿನಕಾನಿ ಎಂಬುವ ನದಿಯ ಉಪನದಿಯಾಗಿದೆ. ಜಯಮಂಗಲಿ ಎನ್ನುವುದು ಉತ್ತರ ಪಿನಕಾನಿ ನದಿಯ ಉಪನದಿಯಾಗಿದೆ. ಅಳಬಾರ್ದು ಯಾರು. ಕುಂದ್ರಬೇಕು. ಕರ್ನಾಟಕ ರಾಜ್ಯದ ನದಿಗಳ ತಾಯಿ ಎಂದು ಯಾವುದನ್ನು ಕರೆಯುತ್ತಾರೆ? ಕರ್ನಾಟಕ ರಾಜ್ಯದ ನದಿಗಳ ತಾಯಿ ಎಂದು ಯಾವುದನ್ನು ಕರೆಯುತ್ತಾರೆ? ಸರಿಯಾದಂತ ಉತ್ತರ ಕಾವೇರಿ ನದಿ ನೋಡಿ. ಕಾವೇರಿ ನದಿ. ಪೋಲ್ ರಾಂಗ್ ಅಲ್ಲ ಹೇಳೋದು, ಅದು ಮಿಸ್ ಆಗಿ ಇದು ಆಗತ್ತದು. ಕಂಚಿನಗರ ಯಾವ ನದಿಯ ದಡದ ಮೇಲೆ ಇದೆ? ಪಾಲಾರ್ ನದಿಯ ದಡದ ಮೇಲೆ ಇದೆ ನೋಡಿ. ಕಂಚಿನಗರ ಯಾವ ನದಿಯ ದಡದ ಮೇಲೆ ಇದೆ ಅಂದ್ರೆ ಪಾಲಾರ್ ನದಿಯ
ದಡದ ಮೇಲೆ ಕಂಡುಬರುತ್ತದೆ. ತಮಿಳುನಾಡಿಗೆ ಕೇರಳ ರಾಜ್ಯದ ಪ್ರಸಿದ್ಧವಾಗಿರುವಂತಹ ನದಿ ಪೆರಿಯಾರ್ ನದಿಯನ್ನು ಕನೆಕ್ಟ್ ಮಾಡಲಾಗಿದೆ. ವೈಗೈ ನದಿ ಕನೆಕ್ಟ್ ಮಾಡಲಾಗಿದೆ ನೋಡಿ, ವೈಗೈ ನದಿಗೆ ಕನೆಕ್ಟ್ ಮಾಡಲಾಗಿದೆ. ಮುಲ್ಲಾ ಪೆರಿಯಾರ್ ಅಣೆಕಟ್ಟು. ಮಾಂಡೋವಿ ನದಿ ದಡದ ಮೇಲೆ ನಾವು ಈ ಕೆಳಗಿನ ಯಾವುದನ್ನ ಕಾಣಬಹುದು? ಚಾ ಎಲ್ಲ ಸೇರ್ತ ಸುಮ್ಮಿರು, ಮತ್ತೇನ್ ಕೊಡಿಸ್ಬೇಕ ನಾವನಿಗೆ? ಮಾಂಡೋವಿ ನದಿಯ ದಡದ ಮೇಲೆ ನಾವು ಈ ಕೆಳಗಿನ ಯಾವುದನ್ನ ಕಾಣಬಹುದು? ಸಲೀಂ ಅಲಿ ಪಕ್ಷಿಧಾಮ, ಸಲೀಂ ಅಲಿ ಉದ್ಯಾನವನ, ಸಲೀಂ ಅಲಿ ಸಂಶೋಧನಾ ಕೇಂದ್ರ, ಮೇಲಿನ ಯಾವುದೂ ಅಲ್ಲ. ಹೆಸರು ಮೇಲಿನ ಎಲ್ಲವೂ. ಸರಿಯಾದಂತ ಉತ್ತರ ಸಲೀಂ ಅಲಿ ಪಕ್ಷಿಧಾಮ, ರೈಟ್ ಆನ್ಸರ್ ನೋಡಿ. ಸರಿಯಾಗಿರುವಂತ ಉತ್ತರ ಯಾವುದಂದ್ರ ಸಲೀಂ ಅಲಿ ಪಕ್ಷಿಧಾಮ, ರೈಟ್ ಆನ್ಸರ್. ಸಲೀಂ ಅಲಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಎಕ್ಸಲೆಂಟ್, ಜಮ್ಮು ಕಾಶ್ಮೀರದಲ್ಲಿದೆ ನೋಡಿ. ಸಲೀಂ ಅಲಿ ಅನ್ನುವಂತ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರ್ತದೆ. ಸಲೀಂ ಅಲಿ ಸಂಶೋಧನಾ ಕೇಂದ್ರ ಎಲ್ಲಿದೆ? ಅಲ್ಲಿದೆ ನೋಡಿ, ತಮಿಳುನಾಡಲ್ಲಿ ಕಂಡುಬರುತ್ತದೆ. ಯಾವ ನದಿಗೆ ಅಟಲ್ ಸೇತುವೆ ನಿರ್ಮಾಣ ಮಾಡಲಾಗಿದೆ? ಮಹಾನದಿಗೆ ಅಡ್ಡಲಾಗಿ, ಮಹದಾಯಿ ನದಿಗೆ ಅಡ್ಡಲಾಗಿ, ಕೃಷ್ಣಾ ನದಿಗೆ ಅಡ್ಡಲಾಗಿ, ಗೋದಾವರಿ ನದಿಗೆ ಅಡ್ಡಲಾಗಿ? ಮಹಾನದಿಗೆ ಅಡ್ಡಲಾಗಿ, ರೈಟ್ ಆನ್ಸರ್. ಇತ್ತೀಚೆಗೆ ಯಾವ ನದಿಗೆ ಅಡ್ಡಲಾಗಿ ಅಟಲ್ ಸೇತುವೆ ನಿರ್ಮಾಣ ಮಾಡಲಾಗಿದೆ ಅಂದ್ರ ಮಹದಾಯಿ, ಗೋವಾ ರಾಜ್ಯದಲ್ಲಿದೆ ಅಟಲ್ಜಿ ಸೇತುವೆ. ಮಹದಾಯಿ ನದಿಗೆ ಅಡ್ಡಲಾಗಿ ಅಟಲ್ಜಿ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ. ಇಂಪಾರ್ಟೆಂಟ್ ಕ್ವಶನ್. ಅಟಲ್ಜಿ ಸೇತುವೆ ಎಲ್ಲಿದೆ ಅಂತಂದ್ರೆ ಗೋವಾ ರಾಜ್ಯದಲ್ಲಿ ಕಂಡು ಬರ್ತದೆ. ಬೊಮ್ಮಾಯಿ ಸಮಿತಿ ಯಾವ ನದಿಗೆ ಸಂಬಂಧಪಟ್ಟಿದೆ? ಬೊಮ್ಮಾಯಿ ಸಮಿತಿ ಯಾವ ನದಿಗೆ ಸಂಬಂಧಿಸಿದೆ? ಮಹದಾಯಿ ನದಿಗೆ, ಕೃಷ್ಣಾ ನದಿಗೆ, ಕಾವೇರಿ ನದಿಗೆ, ತುಂಗಭದ್ರಾ ನದಿಗೆ? SR ಬೊಮ್ಮಾಯಿ ಸಮಿತಿ ಯಾವ ನದಿಗೆ ಸಂಬಂಧಪಟ್ಟಿದೆ ಅಂದ್ರ SR ಬೊಮ್ಮಾಯಿ ಸಮಿತಿ ಮಹಾನದಿಗೆ ಸಂಬಂಧಪಟ್ಟಿದೆ ನೋಡಿ. ಈ ಕೆಳಗಿನ ಯಾವುದು ಕಾಳಿ ನದಿಯ ಉಪನದಿಯಾಗಿದೆ? ಕಾಳಿ ನದಿಯ ಉಪನದಿ ಯಾವುದು? ಮಾದ್ರಿ ನೋಡಿ, ಮಾದ್ರಿ. ಭಾರತದ ಮೊದಲ ಮೊಸಳೆ ಪಾರ್ಕ್ ಎಲ್ಲಿ ಸ್ಥಾಪನೆ ಮಾಡಲಾಗಿದೆ? ಭಾರತದ ಮೊದಲ ಮೊಸಳೆ ಪಾರ್ಕ್ ಅನ್ನ ಸರಿಯಾದಂತ ಉತ್ತರ ಮದ್ರಾಸದಲ್ಲಿ ಸ್ಥಾಪನೆ ಮಾಡಲಾಗಿದೆ ನೋಡಿ. ಭಾರತದ ಮೊದಲ ಮೊಸಳೆ ಪಾರ್ಕ್ ಅನ್ನು ಸ್ಥಾಪನೆ ಮಾಡಿದ್ದು ಮದ್ರಾಸದಲ್ಲಿ. ಎರಡನೇ ಮೊಸಳೆ ಪಾರ್ಕ್ ಬಂದ್ಬಿಟ್ಟು ದಾಂಡೇಲಿ.
ಉತ್ತರ ಕನ್ನಡ ಜಿಲ್ಲೆ ದಾಂಡೇಲಿ ಇದೆಯಲ್ಲ, ಅಲ್ಲಿ ಎರಡನೇ ಮೊಸಳೆ ಪಾರ್ಕ್ ಅನ್ನು ನೋಡ್ತೀವಿ ನಾವು. ಮೊದಲ ಮೊಸಳೆ ಪಾರ್ಕ್ ಎಲ್ಲಿದೆ ಅಂದ್ರೆ ಮದ್ರಾಸದಲ್ಲಿದೆ. FDA ಕ್ವಶನ್ ಇದು. ಯಾವ ನದಿಯ ಮುಖಜ ಭೂಮಿಯಲ್ಲಿ ಭಟ್ಕಳ ಬಂದರ ನೆಲೆಯಾಗಿದೆ? ಸೀತಾ ನದಿ, ಶರಬಿ ನದಿ, ತಾದ್ರಿ ನದಿ, ಶರಾವತಿ ನದಿ. ಶರಬಿ ನದಿ ರೈಟ್ ಆನ್ಸರ್ ನೋಡಿ. ಶರಬಿ ನದಿ ಸರಿಯಾದಂತ ಉತ್ತರ. ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿದೆ? ಕಪಿಲಧಾರೆ, ಗೋದಾವರಿ, ಜೋಗ ಜಲಪಾತ, ಶರಾವತಿ. ಶಿವನ ಸಮುದ್ರ, ಕಾವೇರಿ. ಬಿ ಮತ್ತು ಸಿ ಕರೆಕ್ಟ್ ಆಗಿದೆ ನೋಡಿ. ಜೋಗ ಜಲಪಾತ, ಶರಾವತಿ ನದಿ, ಶಿವನ ಸಮುದ್ರ, ಕಾವೇರಿ. ಬಿ ಮತ್ತು ಸಿ ಸರಿಯಾದಂತ ಉತ್ತರ. SD 1991ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಕಪಿಲಧಾರೆ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಅಂತಂದ್ರೆ ಮಹಾನದಿಯಿಂದ, ಯಾವುದು, ನರ್ಮದಾ ನದಿಯಿಂದ ನಿರ್ಮಾಣಗೊಂಡಿದೆ ನೋಡಿ. ಕಪಿಲಧಾರೆ ಎಂಬುದು ನರ್ಮದಾ ನದಿಯಿಂದ ನಿರ್ಮಾಣಗೊಂಡಿದೆ. ಕಪಿಲಧಾರೆ ಎಂಬುದು ನರ್ಮದಾ ನದಿಯಿಂದ ನಿರ್ಮಾಣಗೊಂಡಿದೆ, ನೆನಪಿಡಿ. ಜೋಗ ಜಲಪಾತ ಯಾವ ಜಿಲ್ಲೆಯಲ್ಲಿದೆ? ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಯಾವ ಉಪನದಿಯು ಕರ್ನಾಟಕ ರಾಜ್ಯದಲ್ಲಿ ಉಗಮಿಸುತ್ತದೆ? SD 2011ರಲ್ಲಿ ಕೇಳಿದ ಪ್ರಶ್ನೆ. ಯಾವ ಉಪನದಿಯು ಕರ್ನಾಟಕ ರಾಜ್ಯದಲ್ಲಿ ಉಗಮವಾಗುತ್ತದೆ? ಪಂಚಗಂಗಾ, ದೂದಗಂಗಾ, ಕೊಯ್ನಾ, ತುಂಗಭದ್ರಾ. ತುಂಗಭದ್ರಾ ರೈಟ್ ಆನ್ಸರ್ ನೋಡಿ. ಕರೆಕ್ಟಾ? ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಕರ್ನಾಟಕವನ್ನು ಇಬ್ಬಾಗ ಮಾಡುವ ನದಿನೂ ಕೂಡ ತುಂಗಭದ್ರನೇ. TB ಡ್ಯಾಮ್ ಅಂತ ಕರೀತಾರೆ ಅದನ್ನು. TB ಡ್ಯಾಮ್. ಜಿಲ್ಲೆಗಳ ಅನುಕೂಲಕ್ಕಾಗಿ ಕರ್ನಾಟಕದ ಈ ಕೆಳಕಂಡ ನದಿಗಳ ಹರಿವನ್ನ ತಿರುವುಮುರು ಮಾಡುವ ಬಗ್ಗೆ ಮಾತುಗಳು ಕೇಳಿ ಬರುತ್ತಿವೆ. SD 2011ರಲ್ಲಿ ಕೇಳಿದ ಪ್ರಶ್ನೆ. ಒಂದೆರಡು ಜಿಲ್ಲೆಗಳ ಅನುಕೂಲಕ್ಕಾಗಿ ಕರ್ನಾಟಕದ ಈ ಕೆಳಕಂಡ ನದಿಗಳ ಹರಿವನ್ನು ತಿರುವುಮರು ಮಾಡುವ ಬಗ್ಗೆ ಮಾತುಗಳು ಕೇಳಿ ಬರುತ್ತಿವೆ. ಕಾವೇರಿ, ಹೇಮಾವತಿ, ನೇತ್ರಾವತಿ, ಕಾಳಿ. ಸರಿಯಾದಂತ ಉತ್ತರ ನೇತ್ರಾವತಿ ನದಿಯ ನೀರನ್ನು ನೋಡಿ. ನೇತ್ರಾವತಿಯ ನದಿಯ ನೀರನ್ನ. ಕರ್ನಾಟಕದ ಪಶ್ಚಿಮದ ಕಡೆಗೆ ಹರಿಯುವ ನದಿ ಯಾವುದು? ಕಾಳಿ ನದಿ, ಅಘನಾಶಿನಿ, ಶರಾವತಿ, ಲಕ್ಷ್ಮಣ ತೀರ್ಥ. ಕಾಳಿ, ಅಘನಾಶಿನಿ, ಶರಾವತಿ, ಲಕ್ಷ್ಮಣ ತೀರ್ಥ. ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಪಶ್ಚಿಮದ ಕಡೆಗೆ ಹರಿಯುವ ನದಿ, ಹರಿಯದಿರುವ ನದಿ. ಅದೇ ನಾ ಯಾವ್ದು ಕೊಡಬೇಕು ಅಂತ ವಿಚಾರ ಮಾಡಿದೆ ನಾನು. ಹರಿಯದಿರುವ ನದಿ ಯಾವುದು? ಕಾಳಿ, ಅಘನಾಶಿನಿ, ಶರಾವತಿ, ಲಕ್ಷ್ಮಣ ತೀರ್ಥ. ರೈಟ್. ಸರಿಯಾದಂತ ಉತ್ತರ ಲಕ್ಷ್ಮಣ ತೀರ್ಥ ರೈಟ್ ಆನ್ಸರ್. ಲಕ್ಷ್ಮಣ ತೀರ್ಥ ಸರಿಯಾದಂತ ಉತ್ತರ. ಕರ್ನಾಟಕದ ಪ್ರಸಿದ್ಧ ದೋವ ಪ್ರದೇಶ ಈ ನದಿಗಳ ಮಧ್ಯೆ ಕಂಡು ಬರುತ್ತದೆ. SD 2019ರಲ್ಲಿ ಕೇಳಿದ ಪ್ರಶ್ನೆ. ಕರ್ನಾಟಕದ ಪ್ರಸಿದ್ಧ ದೋವ ಪ್ರದೇಶ ಈ ನದಿಗಳ ಮಧ್ಯೆ ಕಂಡು ಬರುತ್ತದೆ. ಕೃಷ್ಣಾ ಕಾವೇರಿ, ತುಂಗಭದ್ರಾ ಕೃಷ್ಣ, ತುಂಗಭದ್ರಾ ಕಾವೇರಿ, ನೇತ್ರಾವತಿ ಮತ್ತು ತದ್ರಿ. ಕರ್ನಾಟಕದ ಪ್ರಸಿದ್ಧ ದೋವ ಪ್ರದೇಶ
ತುಂಗಭದ್ರಾ, ಕೃಷ್ಣ ರೈಟ್ ಆನ್ಸರ್ ನೋಡಿ. ತುಂಗಭದ್ರಾ ಮತ್ತು ಕೃಷ್ಣ. ಕರ್ನಾಟಕದಲ್ಲಿ ಈಶಾನ್ಯಕ್ಕೆ ಹರಿಯುವ ನದಿ ಯಾವುದು? ಕಾವೇರಿ ನದಿ, ಕಾಳಿ ನದಿ, ಶರತಿ, ತುಂಗಭದ್ರಾ. ತುಂಗಭದ್ರಾ ರೈಟ್ ಆನ್ಸರ್ ನೋಡಿ. KS 2008ರಲ್ಲಿ ಕೇಳಿದಂತ ಪ್ರಶ್ನೆ. ಕಾವೇರಿ ನದಿ ನೀರಿನ ವಿವಾದ ರಾಜ್ಯಗಳು ಯಾವುವು? ಕರ್ನಾಟಕ, ತಮಿಳುನಾಡು, ಕೇರಳ, ಪಾಂಡಿಚೇರಿ. ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪಾಂಡಿಚೇರಿ ರೈಟ್ ಆನ್ಸರ್. ಕಾವೇರಿ ನದಿ ನೀರಿನ ವಿವಾದ ರಾಜ್ಯಗಳು ಯಾವ ಅಂತ ಕೇಳಿದಾಗ 3 ರಾಜ್ಯಗಳು ಬರ್ತವೆ. ಒಂದು ಕರ್ನಾಟಕ ಇದೆ, ತಮಿಳುನಾಡು ಇದೆ, ಕೇರಳ ಇದೆ, ಪಾಂಡಿಚೇರಿ ಇದೆ. ಕೂಡಲ ಸಂಗಮವು ಕೆಳಗಿನ ಯಾವ ನದಿಗಳ ಸಂಗಮವಾಗಿದೆ? PSI 2000ರಲ್ಲಿ ಕೇಳಿದಂತ ಪ್ರಶ್ನೆ. ಕೃಷ್ಣ ಮತ್ತು ಮಲಪ್ರಭಾ ನದಿಗಳ ಸಂಗಮವಾಗಿದೆ ನೋಡಿ. ಕೃಷ್ಣ ಮತ್ತು ಮಲಪ್ರಭಾಗಳ ನದಿಗಳ ಸಂಗಮವೇ ಕೂಡಲ ಸಂಗಮ. ಬಾರ್ಕನ್ ಫಾಲ್ಸ್ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ? PSI 2020ರಲ್ಲಿ ಕೇಳಿದ ಪ್ರಶ್ನೆ. ಸೀತಾ ನದಿಯಿಂದ ನಿರ್ಮಾಣಗೊಂಡಿದೆ. ಯಾವುದು ಕೃಷ್ಣಾ ನದಿಯ ಉಪನದಿಯಲ್ಲ? ಘಟಪ್ರಭಾ. ಇದು ಶಟಪ್ರಭಾ ಅಂತ ಆಗ್ಯದ. ಘಟಪ್ರಭಾ ಅದು. ಭದ್ರಾ ಅಲ್ಲ ನೋಡಿ. ತುಂಗಭದ್ರಾ ಆಗ್ತದೆ, ಭದ್ರಾ ಅಲ್ಲ. ನೈಜರ್ ನದಿ, ಲಿಂಪೋಪೋ ನದಿ, ನೈಲ್ ನದಿ, ಕಾಂಗೋ ನದಿ. ಲಿವಿಂಗ್ಸ್ಟನ್ ಎಂಬ ಜಲಪಾತ ನಿರ್ಮಾಣ ಮಾಡಿದ ನದಿ ಯಾವುದು? ಲಿವಿಂಗ್ಸ್ಟನ್ ಎಂಬ ಜಲಪಾತವನ್ನ ನಿರ್ಮಾಣ ಮಾಡಿದ ನದಿ ಯಾವುದು? ಯಾವ ನದಿಯಿಂದ ನಿರ್ಮಾಣ ಆಗಿದೆ ಲಿವಿಂಗ್ಸ್ಟನ್? ಕಾಂಗೋ ನದಿ ಅಥವಾ ಜೇರೆ ನದಿಯಿಂದ ನಿರ್ಮಾಣ ಆಗಿದೆ. ವಿಕ್ಟೋರಿಯಾ ಜಲಪಾತ? ಜಾಂಬಾಜಿ ನದಿ ನೋಡಿ. ಜಾಂಬೇಜಿ, ಜಿಂಬಾಂಬೆ ಅಲ್ಲದು, ಜಾಂಬೇಜಿ. ಜಾಂಬೇಜಿ ನದಿಯಿಂದ ಕರೆಕ್ಟಾ? ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಜಲಪಾತ ಯಾವುದಂದ್ರ ಲಿವಿಂಗ್ಸ್ಟನ್ ಜಲಪಾತ. ಲಿವಿಂಗ್ಸ್ಟನ್ ಜಲಪಾತ ಕಾಂಗೋ ನದಿ. ಕಾಂಗೋ ನದಿಗಿರುವಂತ ಇನ್ನೊಂದು ಹೆಸರು ಜೈರೆ ನದಿ. ಇದು ನೋಡಿ, ಜಾಂಬೇಜಿ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಜಲಪಾತ ಅಂದ್ರೆ ವಿಕ್ಟೋರಿಯಾ ಜಲಪಾತ. ವಿಕ್ಟೋರಿಯಾ ಜಲಪಾತ. ಹೆಚ್ಚು ಜನಸಾಂದ್ರತೆ ಮತ್ತು ಕಡಿಮೆ ಜನಸಾಂದ್ರತೆ ಹೊಂದಿದ ರಾಜ್ಯಗಳು ಅನುಕ್ರಮವಾಗಿ. ಅತಿ ಹೆಚ್ಚು ಮತ್ತು ಕಡಿಮೆ ಜನಸಾಂದ್ರತೆ ಹೊಂದಿದ ರಾಜ್ಯಗಳು ಅನುಕ್ರಮವಾಗಿ. ಇಲ್ಲಿ ಆನ್ಸರ್ ಮಾಡಿ. ಕರೆಕ್ಟ್. ಹೆಚ್ಚು ಜನಸಾಂದ್ರತೆ ಹೊಂದಿದ ರಾಜ್ಯ ಅಂದ್ರ ಬಿಹಾರ 1102. ಕಡಿಮೆ ಜನಸಾಂದ್ರತೆ ಹೊಂದಿದ ರಾಜ್ಯ ಅಂದ್ರೆ ಅರುಣಾಚಲ ಪ್ರದೇಶ 17. ಅರುಣಾಚಲ ಪ್ರದೇಶ 17 ಇದ್ದರೆ ಬಿಹಾರ 1102. ಅತ್ಯಂತ ಹೆಚ್ಚು ಜನಸಾಂದ್ರತೆ ಹೊಂದಿದ ರಾಜ್ಯ ಬಿಹಾರ ಆದರೆ ಕಡಿಮೆ ಜನಸಾಂದ್ರತೆ ಹೊಂದಿದ ರಾಜ್ಯ ಅರುಣಾಚಲ ಪ್ರದೇಶ.
ಹೇಳಿ, ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಜನಸಾಂದ್ರತೆ ಹೊಂದಿದ ಜಿಲ್ಲೆ ಯಾವುದು? ಸೂಪರ್. ಹೈಯೆಸ್ಟ್ ಜನಸಾಂದ್ರತೆ ಹೊಂದಿದ್ದು ಬೆಂಗಳೂರು ನಗರ, ಬೆಂಗಳೂರು ಸಿಟಿ, 4378. ಕಡಿಮೆ ಜನಸಾಂದ್ರತೆ ಹೊಂದಿರುವ ಜಿಲ್ಲೆ? ಸೂಪರ್, ರಾಜಶೇಖರ್, ಯಲ್ಲಪ್ಪ ಅವರು, ರಾಮು ಅವರು. ಕೊಡಗು ರೈಟ್ ಆನ್ಸರ್ ನೋಡಿ. ಕೊಡಗು ಎಷ್ಟಿದೆ ಅಂದ್ರೆ 135 ಇದೆ ನೋಡಿ. ಹೆಚ್ಚು ಬೆಂಗಳೂರು ನಗರ, ಅದರ ಕಡಿಮೆ ಕೊಡಗು. ಜನಸಾಂದ್ರತೆ ಅನ್ನೋದು ಯಾವುದರ ಮೇಲೆ ಡಿಪೆಂಡ್ ಆಗ್ತದ ಅಂದ್ರ ಅಲ್ಲಿರುವ ಮೂಲಭೂತ ಸೌಕರ್ಯಗಳ ಮೇಲೆ ಅವಲಂಬನೆ ಆಗ್ತದೆ. ಜನ ಏರಿಯಾ ಅಂತ ಏನಲ್ಲ, ಅಲ್ಲಿರುವ ಹಾಸ್ಪಿಟಲ್ಗಳು, ಅಲ್ಲಿರುವ ರಸ್ತೆಗಳು, ಅಲ್ಲಿರುವಂತ ವಾತಾವರಣ. ಪಾಂಡಿಚೇರಿ, ಪಶ್ಚಿಮ ಬಂಗಾಳ, ಬಿಹಾರ, ಹರಿಯಾಣ, ಪಾಂಡಿಚೇರಿ, ಪಶ್ಚಿಮ ಬಂಗಾಳ, ಬಿಹಾರ. ಎ ಬಿ ಸರಿಯಾಗಿದೆ, ಬಿ ಸಿ ಸರಿಯಾಗಿದೆ, ಎ ಸಿ ಸರಿಯಾಗಿದೆ, ಎ ಡಿ ಸರಿಯಾಗಿದೆ. ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿದಂತ ಅತಿ ಹೆಚ್ಚು ಮತ್ತು ಕಡಿಮೆ ಲಿಂಗಾನುಪಾತ ಹೊಂದಿರುವಂತ ಪ್ರದೇಶಗಳು ಅನುಕ್ರಮವಾಗಿ ಅತಿ ಹೆಚ್ಚು ಮತ್ತು ಕಡಿಮೆ ಲಿಂಗಾನುಪಾತ ಹೊಂದಿರುವಂತ ಪ್ರದೇಶಗಳು ಅಥವಾ ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡು ಹೆಚ್ಚು ಮತ್ತು ಕಡಿಮೆ ಇರಬೇಕು. ಹೆಚ್ಚು ಇದರಲ್ಲಿ ಗರಿಷ್ಠ ಲಿಂಗಾನುಪಾತ ಹೊಂದಿದ್ದು ಮತ್ತೆ ಕಡಿಮೆ ಲಿಂಗಾನುಪಾತ ಹೊಂದಿದ್ದು. ಹೆಚ್ಚು ಮತ್ತು ಕಡಿಮೆ ಲಿಂಗಾನುಪಾತ. ಸೂಪರ್ ನೋಡಿ. ಹರಿಯಾಣ ರಾಜ್ಯ ಇದೆಯಲ್ಲ, ಕೇವಲ 877 ಲಿಂಗಾನುಪಾತ ಇದೆ ಹರಿಯಾಣ ರಾಜ್ಯ. ಪಾಂಡಿಚೇರಿ ಇದೆಯಲ್ಲ 1037 ಇದೆ. ಅಂದ್ರೆ ಇದರ ಹೈಯೆಸ್ಟ್ ಲಿಂಗಾನುಪಾತ ಹೊಂದಿದ್ದು ಪಾಂಡಿಚೇರಿ, ಆದ್ರೆ ಕಡಿಮೆ ಲಿಂಗಾನುಪಾತ ಹೊಂದಿದ್ದು ಹರಿಯಾಣ. ಹಾಗಾದ್ರೆ ರಾಜ್ಯ ಕೇಳಿದಂದ್ರೆ ಯಾವ್ದು ಫಸ್ಟ್ ಬರ್ತದೆ? ಕೇರಳ ರಾಜ್ಯ ನೋಡಿ. ರಾಜ್ಯ ಕೇಳಿದಂದ್ರೆ ಕೇರಳ ರಾಜ್ಯ, ಬಟ್ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪಾಂಡಿಚೇರಿ. ಹಾಗಾದ್ರೆ ಅತ್ಯಂತ ಕಡಿಮೆ ಲಿಂಗಾನುಪಾತ ಹೊಂದಿದ ಕೇಂದ್ರಾಡಳಿತ ಪ್ರದೇಶ ಯಾವುದು? ಸೂಪರ್, ದಿವ್ ದಮನ್ ನೋಡಿ. ದಿವ್ ದಮನದ ಲಿಂಗಾನುಪಾತ ಎಷ್ಟಿದೆ ಅಂದ್ರೆ 618 ಇದೆ ಬರೇ. ದಿವ್ ಮತ್ತು ದಮನದ ಲಿಂಗಾನುಪಾತ 618. ಅತ್ಯಂತ ಕಡಿಮೆ ಲಿಂಗಾನುಪಾತ ಹೊಂದಿದಂತ ಕೇಂದ್ರಾಡಳಿತ ಪ್ರದೇಶ ಅಂದ್ರ ದಿವ್ ಮತ್ತು ದಮನ್, ನೆನ್ಪಿಡಿ. ಹರಿಯಾಣ ರಾಜ್ಯ 877 ಆದ್ರೆ ಕೇರಳ ರಾಜ್ಯ ಹೈಯೆಸ್ಟ್. ಕೇರಳದ ಲಿಂಗಾನುಪಾತ ಎಷ್ಟಿದೆ? ಸೂಪರ್, 1084 ನೋಡಿ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ಜಿಲ್ಲೆ ಯಾವುದು? ಸೂಪರ್, ಉಡುಪಿ ಜಿಲ್ಲೆ ನೋಡಿ. ಉಡುಪಿ ಜಿಲ್ಲೆ ಇದೆಯಲ್ಲ, ಎಷ್ಟಿದೆ ಅಂದ್ರೆ 1093 ಇದೆ. ಕಡಿಮೆ ಲಿಂಗಾನುಪಾತ ಹೊಂದಿರುವ ಜಿಲ್ಲೆ? ಎಸ್, ರೋಹನ್ ಕರೆಕ್ಟ್. ಬೆಂಗಳೂರು ನಗರ ನೋಡಿ. ಬೆಂಗಳೂರು ನಗರ ಎಷ್ಟಿದೆ ಅಂದ್ರೆ 908 ಇದೆ ನೋಡಿ. 908. ಪ್ರತಿ ಸಾವಿರ ಜನಸಂಖ್ಯೆಗಿರುವ ಸ್ತ್ರೀಯರ ಪ್ರಮಾಣವನ್ನು ಲಿಂಗಾನುಪಾತ ಅಂತ ಕರಿತೀವಿ. ಪ್ರತಿ ಸಾವಿರ ಜನಸಂಖ್ಯೆಗಿರುವ ಸ್ತ್ರೀಯರ ಪ್ರಮಾಣವನ್ನ ಲಿಂಗಾನುಪಾತ. ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ಜಿಲ್ಲೆ ಉಡುಪಿ, ಆದರೆ ಅತ್ಯಂತ ಕಡಿಮೆ ಲಿಂಗಾನುಪಾತ ಹೊಂದಿರುವ ಜಿಲ್ಲೆ ಬೆಂಗಳೂರು ನಗರ, ಬೆಂಗಳೂರು ಸಿಟಿ. ಅತ್ಯಂತ ಹೆಚ್ಚು ಜನಸಾಂದ್ರತೆ ಹೊಂದಿರುವಂತ ಸರ್ಕುಂದ್ರ ಜೀವತ ದೆಹಲಿ ರೈಟ್ ಆನ್ಸರ್ ನೋಡಿ. ಹೆಚ್ಚು ಜನಸಾಂದ್ರತೆ ಹೊಂದಿದಂತ ಕೇಂದ್ರಾಡಳಿತ ಪ್ರದೇಶ ದೆಹಲಿ. ದೆಹಲಿ ಎಷ್ಟಿದೆ ಅಂದ್ರೆ 11,297 ಇದ್ರೆ, ಅಂಡೋಮಾನ್ ನಿಕೋಬಾರ್ ಎಷ್ಟಿದೆ ಅಂದ್ರೆ 46 ಇದೆ ನೋಡಿ, ಕೇವಲ 46. ಅಂಡೋಮಾನ್ ನಿಕೋಬಾರ್ 46 ಇದ್ರೆ ದೆಹಲಿ 11,297. ಅತ್ಯಂತ ಹೆಚ್ಚು ಲಿಂಗಾನುಪಾತ ಹೊಂದಿದಂತ ಕೇಂದ್ರಾಡಳಿತ ಪ್ರದೇಶ ದೆಹಲಿ, ಆದ್ರೆ ಕಡಿಮೆ ಅಂಡೋಮಾನ್ ನಿಕೋಬಾರ್. ನೆಕ್ಸ್ಟ್, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ, ಬಿಹಾರ,
ರಾಜಸ್ಥಾನ್. ದೇಶದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವ ರಾಜ್ಯ ಯಾವುದು? ಬೆಳೆಯಾಗಿದ್ದು ಹೈಯೆಸ್ಟ್ ಭತ್ತ ಬೆಳೆಯುವಂತ ರಾಜ್ಯ ಅಂದ್ರ ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳ ಅತಿ ಹೆಚ್ಚು ಭತ್ತ ಬೆಳೆಯುವ ರಾಜ್ಯ ಆಗಿದ್ದು, ಎರಡನೇ ರಾಜ್ಯ ಯಾವ್ದಂದ್ರ ಪ್ರೆಸೆಂಟ್ ಎರಡನೇ ರಾಜ್ಯ ಸೂಪರ್ ಪಂಜಾಬ್ ಆಗಿದೆ ನೋಡಿ. ಪಂಜಾಬ್ ಎರಡನೇ ರಾಜ್ಯವಾಗಿದ್ದು, ಮೂರನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ ಇದೆ. ಪಶ್ಚಿಮ ಬಂಗಾಳ, ಪಂಜಾಬ್, ಉತ್ತರ ಪ್ರದೇಶ. ಹಾಗಾದ್ರೆ ಭಾರತ ದೇಶದಲ್ಲಿ ಭತ್ತ ಸಂಶೋಧನಾ ಕೇಂದ್ರ ಎಲ್ಲಿದೆ? ಎಸ್, ಒಡಿಸ್ಸಾ ರಾಜ್ಯದ ಕಟಕ್ ನೋಡಿ. ಒಡಿಸ್ಸಾ ರಾಜ್ಯದ ಕಟಕದಲ್ಲಿ ಭಾರತದ ಭತ್ತ ಸಂಶೋಧನಾ ಕೇಂದ್ರ ಇದೆ. ಕರ್ನಾಟಕ ರಾಜ್ಯದಲ್ಲಿ ಭತ್ತದ ಪಾರ್ಕ್ ಎಲ್ಲಿದೆ? ಕರ್ನಾಟಕ ರಾಜ್ಯದಲ್ಲಿ ಭತ್ತದ ಪಾರ್ಕ್ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಕಾರಟಗಿ ನೋಡಿ. ಕಾರಟಗಿ, ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಕಾರಟಗಿಯಲ್ಲಿ ಭತ್ತದ ಒಂದು ಪಾರ್ಕ್ ಅನ್ನು ನೋಡ್ತೀವಿ. ಪ್ರಪಂಚದಲ್ಲಿ ಭತ್ತ ಸಂಶೋಧನಾ ಕೇಂದ್ರ ಎಲ್ಲಿದೆ? ಪ್ರಪಂಚದಲ್ಲಿ ಭತ್ತ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದ್ರ ಫಿಲಿಪೈನ್ ದೇಶದ ಮನಿಲಾ ಅನ್ನುವಂತ ಸ್ಥಳ ನೋಡಿ. ಮನಿಲಾ, ಫಿಲಿಪೈನ್ ದೇಶದ ಮನಿಲಾ ಎಂಬ ಸ್ಥಳದಲ್ಲಿ ಪ್ರಪಂಚದಲ್ಲಿ ಭತ್ತ ಸಂಶೋಧನಾ ಕೇಂದ್ರವನ್ನ ನೋಡ್ತೀವಿ. ಭತ್ತವನ್ನ ಯಾವ ಮಣ್ಣಿನಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಬೆಳೆಯಲಾಗುತ್ತದೆ ಅಂತಂದ್ರ ಮೆಕ್ಕಲು ಮಣ್ಣು ಮತ್ತು ಕಪ್ಪು ಮಣ್ಣುಗಳಲ್ಲಿ ಬೆಳೆಯಲಾಗ್ತದೆ. ಮೆಕ್ಕಲು ಮಣ್ಣು ಮತ್ತು ಕೆಂಪು ಮಣ್ಣುಗಳಲ್ಲಿ ಬೆಳೆಯಲಾಗ್ತದೆ. ವರ್ಷ ಪೂರ್ತಿ ಭತ್ತ ನೀರಿನಲ್ಲಿ ಸಂಗ್ರಹ ಆದ್ರೆ ಮಾತ್ರ ಸಮೃದ್ಧವಾಗಿರುವಂತ ಭತ್ತವನ್ನು ಬೆಳೆಯಕ್ಕೆ ಸಾಧ್ಯ ಇದೆ. ನಮ್ಮ ಭಾರತ ದೇಶದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಬಾಸುಮತಿ ಅಕ್ಕಿಯನ್ನು ಉತ್ಪಾದನೆ ಮಾಡುವ ರಾಜ್ಯ ಯಾವುದು? ಬಾಸುಮತಿ ಅಕ್ಕಿಯನ್ನು ಉತ್ಪಾದನೆ ಮಾಡುವ ರಾಜ್ಯ ಪಂಜಾಬ್ ನೋಡಿ. ಪಂಜಾಬ್. ಹಾಗಾದ್ರೆ ಪಂಜಾಬ್ ರಾಜ್ಯದ ಬಾಸುಮತಿ ಅಕ್ಕಿಯನ್ನ ಯಾವ ದೇಶ ಆಮದು ಮಾಡಿಕೊಳ್ಳುತ್ತದೆ? ಬಾಸುಮತಿ ಅಕ್ಕಿಯನ್ನು ಆಮದು ಮಾಡಿಕೊಳ್ಳುವ ಸೂಪರ್ ಸೌದಿ ಅರೇಬಿಯಾ ನೋಡಿ. ಸೌದಿ ಅರೇಬಿಯಾ. ಸೌದಿ ಅರೇಬಿಯಾ ಬಾಸುಮತಿ ಅಕ್ಕಿಯನ್ನ ಆಮದು ಮಾಡಿಕೊಳ್ಳುವುದು. ಯಾವ ಬಂದರದ ಮೂಲಕ ಬಾಸುಮತಿ ಅಕ್ಕಿಯನ್ನು ರಫ್ತು ಮಾಡಲಾಗುತ್ತದೆ? ಸೂಪರ್ ಕಾಂಡ್ಲಾ ಬಂದರದ ಮೂಲಕ. ಕಾಂಡ್ಲಾ ಬಂದರದ ಮೂಲಕ, ರೈಟ್. ಅದಕ್ಕೆ ಕಾಂಡ್ಲಾ ಬಂದರವನ್ನು ಬಾಸುಮತಿಯ ಬಂದರ ಅಂತ ಕರಿತೀವಿ. ಓಕೆ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಈ ಭತ್ತವನ್ನು ಉತ್ಪಾದನೆ ಮಾಡುವ ಜಿಲ್ಲೆ ಅಂದ್ರ ರಾಯಚೂರು ನೋಡಿ. ರಾಯಚೂರು ಪ್ರಥಮ ಸ್ಥಾನದಲ್ಲಿದೆ. ಭತ್ತ ಉತ್ಪಾದನೆ ಮಾಡುವುದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವ ಜಿಲ್ಲೆ ಮುಂಚೂಣಿಯಲ್ಲಿದೆ ಅಂದ್ರ ರಾಯಚೂರು ಮುಂಚೂಣಿಯಲ್ಲಿದೆ. ಅದಕ್ಕೆ ರಾಯಚೂರನ್ನ ಭತ್ತದ ನಾಡು ಅಂತ ಕರಿತೀವಿ. ಕರೆಕ್ಟ್. ನೆಕ್ಸ್ಟ್, ಈ ಕೆಳಗಿನ ಯಾವ ರಾಜ್ಯವು ಗರಿಷ್ಠ ಪ್ರಮಾಣದಲ್ಲಿ ಸೆಣಬು ಉತ್ಪಾದನೆ ಮಾಡುತ್ತದೆ? ಸೆಣಬು ಉತ್ಪಾದನೆಗೆ ಮುಂಚೂಣಿಯಲ್ಲಿರುವಂತ ರಾಜ್ಯ ಯಾವುದು? ಸೂಪರ್ ಪಶ್ಚಿಮ ಬಂಗಾಳ ನೋಡಿ. ಪಶ್ಚಿಮ ಬಂಗಾಳ ಇದೆಯಲ್ಲ, ಸೆಣಬು ಉತ್ಪಾದನೆ ಮಾಡುವುದರಲ್ಲಿ ಮುಂಚೂಣಿಯಲ್ಲಿರುವಂತ ಒಂದು ರಾಜ್ಯ ಅಂತ ಹೇಳಿ ಗುರುತಿಸ್ತೀವಿ. ಸೆಣಬನ್ನ ಯಾವ ಹೆಸರಿನಿಂದ ಕರೀತಾರೆ? ಸೆಣಬನ್ನ ಯಾವ ಹೆಸರಿಂದ, ಅನುವರ್ತಕ ನಾಮವನ್ನು ತೆಗೆದುಕೊಂಡಾಗ ಯಾವ ಹೆಸರಿಂದ ಕರೀತಾರೆ ಸೆಣಬನ್ನ? ಸೂಪರ್ ಗೋಲ್ಡನ್ ಫೈಬರ್ ಅಂತ ಕರೀತಾರೆ ನೋಡಿ. ಸೆಣಬನ್ನ ಗೋಲ್ಡನ್ ಫೈಬರ್. ಯಾವ ಬಂದರದ ಮೂಲಕ ಸೆಣಬನ್ನ ರಫ್ತು ಮಾಡ್ತೀವಿ ನಾವು? ಎಸ್, ಕಲ್ಕತ್ತಾ ಬಂದರ. ಅದಕ್ಕೆ ಕಲ್ಕತ್ತಾ ಬಂದರವನ್ನ ಸೆಣಬಿನ ಬಂದರ ಅಂತ ಕರೀತಾರೆ. ಭಾರತದ ಸೆಣಬು ಸಂಶೋಧನಾ ಕೇಂದ್ರ ಎಲ್ಲಿದೆ? ಭಾರತದ ಸೆಣಬು ಸಂಶೋಧನಾ ಕೇಂದ್ರ ಪಶ್ಚಿಮ ಬಂಗಾಳದ ಬ್ಯಾರಕ್ಪುರದಲ್ಲಿದೆ ನೋಡಿ. ಪಶ್ಚಿಮ ಬಂಗಾಳದ ಬ್ಯಾರಕ್ಪುರ. ಪ್ರಪಂಚದಲ್ಲಿ ಅತಿ ಹೆಚ್ಚು ಸೆಣಬು ಬೆಳೆಯುವ ದೇಶ ಯಾವುದು? ಪ್ರಪಂಚದಲ್ಲಿ, ಜಗತ್ತಿನಲ್ಲಿ ಅತಿ ಹೆಚ್ಚು ಸೆಣಬು ಉತ್ಪಾದನೆ ಮಾಡುವ ದೇಶ ನಂಬರ್ 1 ಇಂಡಿಯಾ ನೋಡಿ. ಸೆಣಬನ್ನ ಯಾವುದರ ಮೂಲಕ ಪಡೆಯಲಾಗುತ್ತದೆ? ಸೆಣಬನ್ನ ಯಾವುದರ ಮೂಲಕ ಪಡೆಯಲಾಗುತ್ತದೆ ಅಂದ್ರೆ ಕಾಂಡದ ಮೂಲಕ, ಸ್ಟೆಮ್ ಅಂತ ಕರಿತೀವಲ್ಲ, ಕಾಂಡದ ಮೂಲಕ ಸೆಣಬನ್ನ ಪಡೆಯಲಾಗುತ್ತದೆ. ಸೆಣಬನ್ನ ಯಾವ ಮಣ್ಣಿನಲ್ಲಿ ಉತ್ಪಾದನೆ ಮಾಡಲಾಗುತ್ತದೆ? ಸೆಣಬನ್ನ ಯಾವ ಮಣ್ಣಿನಲ್ಲಿ ಉತ್ಪಾದನೆ ಮಾಡಲಾಗುತ್ತದೆ? ಮೆಕ್ಕಲು ಮಣ್ಣಿನಲ್ಲಿ ಬೆಳೆಯಲಾಗ್ತದೆ ನೋಡಿ. ಮೆಕ್ಕಲು ಮಣ್ಣು. ನೆಕ್ಸ್ಟ್, ಉತ್ತರ ಪ್ರದೇಶ್, ಪಂಜಾಬ್, ಹರಿಯಾಣ, ಪಶ್ಚಿಮ ಬಂಗಾಳ. ಆನ್ಸರ್ ಮಾಡಿ ನೋಡೋಣ. ಉತ್ತರ ಪ್ರದೇಶ್, ಪಂಜಾಬ್, ಹರಿಯಾಣ, ಪಶ್ಚಿಮ ಬಂಗಾಳ. ಕ್ವಶನ್ ಏನಿದೆ ಅಂತಂದ್ರೆ ಗೋಧಿ. ನಮ್ಮ ದೇಶದಲ್ಲಿ ಗೋಧಿ ಉತ್ಪಾದನೆ ಮಾಡುವಂತ, ಅತಿ ಹೆಚ್ಚು ಗೋಧಿ ಬೆಳೆಯುವಂತ ರಾಜ್ಯ ಯಾವುದು? ಹೈಯೆಸ್ಟ್ ಗೋಧಿಯನ್ನು ಬೆಳೆಯುವಂತ ರಾಜ್ಯ
ಗೋಧಿ ಉತ್ಪಾದನೆ ಮಾಡುವುದರಲ್ಲಿ ಪ್ರಥಮ ರಾಜ್ಯ ಅಂದ್ರೆ ಉತ್ತರ ಪ್ರದೇಶ ಫಸ್ಟ್ ಇದೆ ನೋಡಿ, ಯುಪಿ. ಉತ್ತರ ಪ್ರದೇಶ ಪ್ರೆಸೆಂಟ್ ಗೋಧಿ ಉತ್ಪಾದನೆ ಮಾಡುವುದರಲ್ಲಿ ಎಷ್ಟು ಪರ್ಸೆಂಟ್ ಅಂದ್ರೆ 32% ಗೋಧಿಯನ್ನು ಇದೇ ಉತ್ತರ ಪ್ರದೇಶ ಬೆಳೀತದೆ. ಹಾಗಾದ್ರೆ ಭಾರತದ ಗೋಧಿ ಸಂಶೋಧನಾ ಕೇಂದ್ರ ಎಲ್ಲಿದೆ? ಉತ್ತರ ಪ್ರದೇಶದ ಲಕ್ನೋ. ಟ್ರಿಟಿಕಾಮ್ ಅನ್ನುವಂತ ಹೆಸರಿಂದ ಕರೀತಾರೆ. ಗೋಧಿಯ ವೈಜ್ಞಾನಿಕವಾದ ಹೆಸರೇನಂದ್ರ ಟ್ರಿಟಿಕಾಮ್. ಗೋಧಿಯ ವೈಜ್ಞಾನಿಕವಾದ ಹೆಸರು ಟ್ರಿಟಿಕಾಮ್. ಭಾರತದ ಗೋಧಿ ಸಂಶೋಧನಾ ಕೇಂದ್ರ ಉತ್ತರ ಪ್ರದೇಶದ ಲಕ್ನೋದಲ್ಲಿದೆ. ಹಾಗಾದ್ರೆ ಗೋಧಿಯನ್ನು ಬೆಳೆಯಲು ಸೂಕ್ತವಾಗಿರುವಂತ ಮಣ್ಣು ಯಾವುದಂದ್ರೆ ಮೆಕ್ಕಲು ಮಣ್ಣು. ಮೆಕ್ಕಲು ಮಣ್ಣು. ಮೆಕ್ಕಲು ಮಣ್ಣನ್ನು ಬಿಟ್ರೆ ಹೈಯೆಸ್ಟ್ ಎರಡನೇ ಮಣ್ಣು ಯಾವುದಂತಂದ್ರ ಕಪ್ಪು ಮಣ್ಣು. ಕಪ್ಪು ಮಣ್ಣಲ್ಲಿ ಗೋಧಿ ಬೆಳೆಯಾಗ್ತದೆ. ಉತ್ತರದ ಮಹಾಮೈದಾನದಲ್ಲಿ ಹೈಯೆಸ್ಟ್ ಗೋಧಿಯನ್ನು ಬೆಳೆಯಲಾಗುತ್ತದೆ. ಗೋಧಿಯಲ್ಲಿ ನಾವು 3 ಪ್ರಕಾರದ ಗೋಧಿಗಳನ್ನು ನೋಡ್ತೀವಿ. ಒಂದು ಟ್ರಿಟಿಕಾಮ್ ST1 ಅನ್ನುವಂಥದ್ದು, ಟ್ರಿಟಿಕಾಮ್ ಡ್ಯೂರಮ್ ಅನ್ನುವಂಥದ್ದು, ಅಥವಾ ಮಕರೋನಿ ಅಂತ ಅಕ್ಕಿ ಕಂಡು ಬರ್ತದೆ, ಏನು ಗೋಧಿ ಕಂಡು ಬರ್ತದೆ. ಇನ್ನೊಂದು ಟ್ರಿಟಿಕಾಮ್ ಡೈಕೋಕಮ್ ಅನ್ನುವಂಥ ಗೋಧಿ ಕಂಡು ಬರ್ತದೆ. ಗೋಧಿಯಲ್ಲಿ 3 ಪ್ರಕಾರದ ಗೋಧಿಗಳು ನಮ್ಮ ಭಾರತ ದೇಶದಲ್ಲಿ ಪ್ರಸ್ತುತ ನಾವು 3 ತರದ ಗೋಧಿಗಳನ್ನು ಬೆಳಿತೀವಿ. ಉತ್ತರ ಭಾರತದಲ್ಲಿ ಬೆಳೆಯುವಂತ ಗೋಧಿಯನ್ನ ಬ್ರೆಡ್ ಗೋಧಿ ಅಂತ ಕರೀತಾರೆ. ಬ್ರೆಡ್ ಗೋಧಿ. ಉತ್ತರ ಭಾರತದಲ್ಲಿ ಬೆಳೆಯುವಂತ ಗೋಧಿಯನ್ನ ಬ್ರೆಡ್ ಗೋಧಿ. ಬ್ರೆಡ್ ಗೋಧಿ ಅಂದ್ರೆ ಒಂದೇ, ಟ್ರಿಟಿಕಾಮ್ ST1 ಅನ್ನೋ ಅಂದ್ರೆ ಒಂದೇ, ಟ್ರಿಟಿಕಾಮ್ ST1. ಮಧ್ಯ ಭಾರತದಲ್ಲಿ ಬೆಳೆಯುವಂತ ಗೋಧಿ ಯಾವ್ದಂದ್ರ ಡ್ಯೂರಾಮ್ ಅನ್ನುವಂತ ಗೋಧಿ ಬೆಳಿತೀವಿ. ಡ್ಯೂರಾಮ್ ಅನ್ನುವಂತ ಗೋಧಿ, ಅದಕ್ಕೆ ಟ್ರಿಟಿಕಾಮ್ ಡ್ಯೂರಾಮ್ ಅಂತ ಕರಿತೀವಿ ಮಧ್ಯ ಭಾರತದಲ್ಲಿ. ದಕ್ಷಿಣ ಭಾರತದಲ್ಲಿ ಅಂದ್ರ ನಾವು ಬೆಳೆಯುವಂತ ಗೋಧಿ ಯಾವ್ದಂದ್ರ ಟ್ರಿಟಿಕಾಮ್ ಡೈಕೋಕೋಮ್ ಅನ್ನುವಂತ ಗೋಧಿ. ಡೈಕೋಕೋಮ್ ನಮ್ಮ ದಕ್ಷಿಣ ಭಾರತದಲ್ಲಿ ಬೆಳೆಯುವಂತ ಗೋಧಿ, ಮಧ್ಯ ಭಾರತದಲ್ಲಿ ಬೆಳೆಯುವಂತ ಗೋಧಿ, ಉತ್ತರ ಭಾರತದಲ್ಲಿ ಬೆಳೆಯುವಂತ ಗೋಧಿ. ಯಾವ ಹುಲ್ಲುಗಾವಲದಲ್ಲಿ ಪ್ರಪಂಚದಲ್ಲಿ ಹೈಯೆಸ್ಟ್ ಗೋಧಿಯನ್ನು ಬೆಳೆಯಲಾಗುತ್ತದೆ? ಯಾವ ಹುಲ್ಲುಗಾವಲದಲ್ಲಿ? ಸೂಪರ್ ನೋಡಿ, ಉತ್ತರ ಅಮೆರಿಕದ ಪ್ರೈರಿಸ್ ಹುಲ್ಲುಗಾವಲು ಇದೆಯಲ್ಲ, ಅದು ಎದಕ್ ಫೇಮಸ್ ಆಗಿದೆ ಅಂತಂದ್ರೆ ಗೋಧಿಗೆ ಫೇಮಸ್ ಆಗಿದೆ. ಅದಕ್ಕೆ ಗೋಧಿಯ ನಾಡು ಅಂತ ಕರೀತಾರೆ. ಗೋಧಿಯ ನಾಡು. ಬ್ರೆಡ್ ಗೋಧಿ, ಡ್ಯೂರಾಮ್ ಗೋಧಿ ಮತ್ತೆ ಡೈಕೋಕೋಮ್ ಗೋಧಿಯ ವೈಜ್ಞಾನಿಕವಾದ ಹೆಸರು ಟ್ರಿಟಿಕಾಮ್ ಅಂತ ಹೇಳಿ ಕರಿತೀವಿ. ಭಾರತ ದೇಶದಲ್ಲಿ ಹೈಯೆಸ್ಟ್ ಗೋಧಿ ಬೆಳೆಯುವಂತ ಪ್ರಥಮ ರಾಜ್ಯ ಅಂದ್ರ ಅದು ಉತ್ತರ ಪ್ರದೇಶ. ಎರಡನೇ ರಾಜ್ಯ ಅಂತಂದ್ರ ಪಂಜಾಬ. ಮೂರನೇ ರಾಜ್ಯ ಅಂದ್ರ ಪಶ್ಚಿಮ ಬಂಗಾಳ. ಪಂಜಾಬವನ್ನ ಗೋಧಿಯ ಕಣಿಜ ಅಂತ ಕರೀತಾರೆ. ಯಾವ ರಾಜ್ಯವನ್ನ ಗೋಧಿಯ ಕಣಿಜೆ ಎಂದು ಕರೆಯುತ್ತಾರಂದ್ರ ಭಾರತದ ಗೋಧಿಯ ಕಣಿಜೆ ಅಂದರೆ ಪಂಜಾಬ್ ರಾಜ್ಯ. ನೆನ್ಪಿಡಿ. ನೆಕ್ಸ್ಟ್ ಕ್ವಶನ್. ಗುಜರಾತ್, ಮಹಾರಾಷ್ಟ್ರ, ತೆಲಂಗಾಣ, ಕರ್ನಾಟಕ, ABC, ABD, DAB, CAB ಅನುಕ್ರಮವಾಗಿ ಭಾರತ ದೇಶದಲ್ಲಿ ಅತಿ ಹೆಚ್ಚು ಹತ್ತಿ ಉತ್ಪಾದನೆ ಮಾಡುವ ರಾಜ್ಯಗಳು. ಸರಿಯಾದಂತ ಉತ್ತರ ರೈಟ್ ಆನ್ಸರ್ ABC ರೈಟ್ ಆನ್ಸರ್ ನೋಡಿ. ಹೈಯೆಸ್ಟ್ ಹತ್ತಿ ಬೆಳೆಯುವಂತ ರಾಜ್ಯ ಪ್ರೆಸೆಂಟ್ ಗುಜರಾತ್. ಮಹಾರಾಷ್ಟ್ರ 2ನೇ ಸ್ಥಾನದಲ್ಲಿದೆ, ತೆಲಂಗಾಣ 3ನೇ ಸ್ಥಾನದಲ್ಲಿದೆ. ಹತ್ತಿಯ ವೈಜ್ಞಾನಿಕವಾದ ಹೆಸರು ಗಾಸಿಪಿಯಂ. ಹತ್ತಿಯ ವೈಜ್ಞಾನಿಕವಾದ ಹೆಸರು ಗಾಸಿಪಿಯಂ ಅಂತ ಕರಿತೀವಿ. ಗಾಸಿಪಿಯಂ. ಗಾಸಿಪಿಯಂ. ಗಾಸಿಪಿಯಂ ಹತ್ತಿಯ ವೈಜ್ಞಾನಿಕವಾದ ಹೆಸರು. ಭಾರತದ ಹತ್ತಿ ಸಂಶೋಧನಾ ಕೇಂದ್ರ ಸೂಪರ್ ಮಹಾರಾಷ್ಟ್ರದ ನಾಗ್ಪುರ್ ನೋಡಿ. ಮಹಾರಾಷ್ಟ್ರದ ನಾಗ್ಪುರ್, ನಾಗಪುರ. ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಭಾರತದ ಹತ್ತಿ ಸಂಶೋಧನಾ ಕೇಂದ್ರ ಇದೆ. ಪ್ರಪಂಚದಲ್ಲಿ ಹತ್ತಿಯನ್ನು ಬೆಳೆದಂತ ಮೊದಲ ನಾಗರಿಕತೆ ಅಂದ್ರೆ ಅದು ಸಿಂಧೂ ನಾಗರಿಕತೆ. ಇಡೀ ಜಗತ್ತಿನಲ್ಲಿ ಹತ್ತಿಯನ್ನು ಉತ್ಪಾದನೆ ಮಾಡಿದ ಮೊದಲ ನಾಗರಿಕತೆ ಸಿಂಧೂ ನಾಗರಿಕತೆಯಲ್ಲಿ. ಹತ್ತಿಯನ್ನು ಏನಂತ ಕರೀತಾರೆ ಅಂದ್ರೆ ಸಿಂಧೂನ್ ಅಂತ ಕರೀತಿದ್ರು. ಪ್ರಪಂಚದಲ್ಲಿ ಹತ್ತಿಯನ್ನು ಉತ್ಪಾದನೆ ಮಾಡಿದಂತ ಮೊದಲ ನಾಗರಿಕತೆ ಸಿಂಧೂ ನಾಗರಿಕತೆ. ಆ ಸಿಂಧೂ ನಾಗರಿಕತೆಯಲ್ಲಿ ಹತ್ತಿಯನ್ನು ಸಿಂಧೂನ್ ಅಂತ ಕರೀತಿದ್ರು. ಹತ್ತಿಯನ್ನ ಯಾವ ಮಣ್ಣಿನಲ್ಲಿ ಬೆಳೆಯಲಾಗುತ್ತದೆ ಅಂದ್ರೆ ಕಪ್ಪು ಮಣ್ಣಿನಲ್ಲಿ ಬೆಳೆಯಲಾಗುತ್ತದೆ. ಅದಕ್ಕೆ ಕಪ್ಪು ಮಣ್ಣನ್ನ
ಕಪ್ಪು ಹತ್ತಿಯ ಮಣ್ಣು ಅಂತ ಕರಿತೀವಿ. ಕಪ್ಪು ಮಣ್ಣು ಇದೆಯಲ್ಲ, ಅದ ಕಪ್ಪು ಹತ್ತಿಯ ಮಣ್ಣು ಅಂತ ಯಾಕೆ ಕರೆದಾರ ಅಂದ್ರ ಗರಿಷ್ಠ ಪ್ರಮಾಣದಲ್ಲಿ ಹತ್ತಿಯನ್ನು ಉತ್ಪಾದನೆ ಮಾಡೋದು. ರೆಗೂರ್ ಮಣ್ಣು ಅಂತ ಕರಿತೀವಲ್ಲ. ಹತ್ತಿಯನ್ನು ಬೆಳೆಯಬೇಕಾದ್ರೆ ಸುಮಾರು 20ರಿಂದ 25 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರಬೇಕು. ಸುಮಾರು 75ರಿಂದ 150 ಸೆಂಟಿಮೀಟರ್ ಮಳೆ ಬೀಳ್ಬೇಕು. ಆ ಭಾಗದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಕಪ್ಪು ಮಣ್ಣು ಇರಬೇಕು. ಅಂತ ಪ್ರದೇಶದಲ್ಲಿ ಹತ್ತಿಯನ್ನು ಬೆಳೆಯಲಾಗುತ್ತದೆ. ಯಾವ ಫೋನ್ ಕೊಡಬಾರ್ದು ನೀವು. ನಾವು ಉಷ್ಣಾಂಶ ಇರಬೇಕು. 75ರಿಂದ 150 ಸೆಂಟಿಮೀಟರ್ ಮಳೆ ಆಗಬೇಕು. ಆ ಭಾಗದಲ್ಲಿ ಹೈಯೆಸ್ಟ್ ಕಪ್ಪು ಮಣ್ಣು ಇರಬೇಕು. ಅಂತ ಪ್ರದೇಶದಲ್ಲಿ ಈ ಒಂದು ಹತ್ತಿಯನ್ನು ಬೆಳೆಯಲಾಗುತ್ತದೆ. ಇಡೀ ನಮ್ಮ ದೇಶದಲ್ಲಿ ಹೈಯೆಸ್ಟ್ ಹತ್ತಿಯನ್ನು ಗುಜರಾತ್, 2ನೇ ರಾಜ್ಯ ಮಹಾರಾಷ್ಟ್ರ, 3ನೇ ರಾಜ್ಯ ತೆಲಂಗಾಣ. ಕರ್ನಾಟಕ ರಾಜ್ಯದಲ್ಲಿ ಹತ್ತಿ ಬೆಳೆಯುವಂತ ಜಿಲ್ಲೆ ಯಾವುದು? ಹಾವೇರಿ. ನೋಡಿ, ಹಾವೇರಿ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಹತ್ತಿ ಉತ್ಪಾದನೆ ಮಾಡುವಂತ ಜಿಲ್ಲೆ ಯಾವುದಂದ್ರ ಹಾವೇರಿ ಜಿಲ್ಲೆ. ಗರಿಷ್ಠ ಪ್ರಮಾಣದಲ್ಲಿ ಹತ್ತಿಯನ್ನು ಬೆಳೆಯಲಾಗುತ್ತದೆ ಕರ್ನಾಟಕ ರಾಜ್ಯದಲ್ಲಿ. ಹತ್ತಿಯಲ್ಲಿ 3 ತರದ ಹತ್ತಿಗಳನ್ನು ನೋಡ್ತೀವಿ. ಒಂದು ಉದ್ದನೆಯ ಹತ್ತಿ ಅಂತ ಹೇಳಿ, 2 ಮಧ್ಯಮ ಹತ್ತಿ ಅಂತ ಹೇಳಿ, 3ನೇದ್ದು ತುಂಡ ಎಳೆಯ ಹತ್ತಿ ಅಂತ ಓದ್ತೀವಿ. ಒಂದು ಉದ್ದ ಅಂದ್ರೆ ಎಷ್ಟು? ಉದ್ದ ಅಂತಂದ್ರೆ ಸುಮಾರು 24ರಿಂದ 30 ಮಿಲಿಮೀಟರ್ ಇರಬೇಕದು. ಹತ್ತಿಯ ಬೀಜವನ್ನ ತೆಗೆದಾಗ ಹತ್ತಿ ಎಳೆ ಇರ್ತದಲ್ಲ, ಹತ್ತಿಯ ಎಳೆ ಉದ್ದ 24ರಿಂದ 30 ಮಿಲಿಮೀಟರ್ ಇತ್ತಂದ್ರೆ ಉದ್ದ ಎಳೆಯ ಹತ್ತಿ. ಮಧ್ಯಮ ಎಳೆಯ ಹತ್ತಿ ಅಂತಂದ್ರ 20ರಿಂದ 24 ಮಿಲಿಮೀಟರ್ ಇರಬೇಕದು. ಹತ್ತಿ ಎಳೆಯನ್ನ ತೆಗೆದಾಗ ಆ ಎಳೆಯ ಉದ್ದ 20ರಿಂದ 24. ತುಂಡ ಎಳೆಯ ಹತ್ತಿ ಅಂತಂದ್ರೆ ಏನು? 20 ಮಿಲಿಮೀಟರ್ಗಿಂತ ಕಡಿಮೆ ಇತ್ತು ಅಂದ್ರೆ ಅದನ್ನ ತುಂಡ ಎಳೆಯ ಹತ್ತಿ ಅಂತ ಕರಿತೀವಿ. ಹತ್ತಿಯ ಒಳಗಿರುವಂತ ಆ ನೂಲನ್ನು ತೆಗೆದುಕೊಂಡಾಗ, ಎಳೆಯನ್ನು ತೆಗೆದುಕೊಂಡಾಗ ಹತ್ತಿಯಲ್ಲಿ 3 ಪ್ರಕಾರ: ಉದ್ದ ಎಳೆಯ ಹತ್ತಿ, ಮಧ್ಯಮ ಎಳೆಯ ಹತ್ತಿ, ತುಂಡ ಎಳೆಯ ಹತ್ತಿ. ಓಕೆ, ಮಣ್ಣಿನಲ್ಲಿ ಬೆಳೆಯಲಾಗುತ್ತದೆ. ಭಾರತ ದೇಶದ ಹತ್ತಿಯನ್ನ, ನಮ್ಮ ದೇಶದ ಹತ್ತಿಯನ್ನ ಯಾವ ದೇಶಕ್ಕೆ ರಫ್ತು ಮಾಡಲಾಗುತ್ತದೆ? ಸೂಪರ್. ಫಸ್ಟ್ UK ಬಿಟ್ರೆ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ. ನೋಡಿ, ಅತಿ ಹೆಚ್ಚು ಹತ್ತಿ ಬಟ್ಟೆಗಳನ್ನ ನಾವು ರಫ್ತು ಮಾಡೋದು UK ಮತ್ತೆ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಕ್ಕೆ ನಾವು ಹತ್ತಿಯನ್ನ. ಇತ್ತೀಚೆಗೆ ಶಂಕರ್ 65 ಅಂತ ಹೇಳಿ ನೀವೆಲ್ಲ ಓದಿರಿ. ಮಾಸ್ಕ್ ಅನ್ನ ತಯಾರು ಮಾಡಲು ಬಳಸಿದಂತ ಒಂದು ಹತ್ತಿ ಅದು. ನೆಕ್ಸ್ಟ್ ಕ್ವಶನ್. ಉತ್ತರ ಪ್ರದೇಶ, ಮಧ್ಯಪ್ರದೇಶ. ಬನ್ಸಾಗರ ಅಣೆಕಟ್ಟು ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ? ಬನ್ಸಾಗರ್ ಎಂಬ ಅಣೆಕಟ್ಟಿದೆಯಲ್ಲ, ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ಬನ್ಸಾಗರ್ ಎಂಬ ಅಣೆಕಟ್ಟು. ರೈಟ್. ಬನ್ಸಾಗರ್ ಎಂಬ ಅಣೆಕಟ್ಟು ಮಧ್ಯಪ್ರದೇಶದಲ್ಲಿದೆ. ನೋಡಿ, ಬನ್ಸಾಗರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂದ್ರ ಸೋನ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಸೋನ್ ಎಂಬುದು ಯಾವ ನದಿಯ ಉಪನದಿಯಾಗಿದೆ ಅಂದ್ರೆ ಗಂಗಾ ನದಿಯ ಉಪನದಿಯಾಗಿದೆ. ಗಂಗಾ ನದಿಯ ಉಪನದಿಯಾಗಿರುವಂತ ಸೋನ್ ನದಿಗೆ ಅಡ್ಡಲಾಗಿ ಮಧ್ಯಪ್ರದೇಶದಲ್ಲಿ ಕಟ್ಟಿದಂತ ಅಣೆಕಟ್ಟೆ ಬನ್ಸಾಗರ ಅಣೆಕಟ್ಟು. ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ನಮ್ಮ ಭಾರತ ದೇಶದ ಯಾವ ರಾಜ್ಯದಲ್ಲಿ ತೆಹರಿ ಅಣೆಕಟ್ಟನ್ನು ಕಟ್ಟಲಾಗಿದೆ? ದೇಶದ ಅತಿ ಎತ್ತರವಾಗಿರುವಂತಹ ಅಣೆಕಟ್ಟು. ಇಡೀ ರಾಷ್ಟ್ರದಲ್ಲಿಯೇ ಅತ್ಯಂತ ಎತ್ತರವಾಗಿರುವಂತಹ ಅಣೆಕಟ್ಟು ಅಂದ್ರೆ ತೆಹರಿ ಅಣೆಕಟ್ಟು. ಉತ್ತರಾಖಂಡದಲ್ಲಿದೆ. ನೋಡಿ, ನಮ್ಮ ದೇಶದಲ್ಲಿ ಅತ್ಯಂತ ಎತ್ತರವಾಗಿರುವಂತಹ ಅಣೆಕಟ್ಟು ಯಾವಂದ್ರ ತೆಹರಿ ಅಣೆಕಟ್ಟು. ಇದನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂದ್ರೆ ಭಗೀರಥಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು ಉತ್ತರಾಖಂಡದಲ್ಲಿ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ, ಮಾನಸ ರಾಷ್ಟ್ರೀಯ ಉದ್ಯಾನವನ, ದಿಹಾಂಗ್ ದಬಂಗ್ ರಾಷ್ಟ್ರೀಯ ಉದ್ಯಾನವನ. ಈ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನವು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿವೆ? ಈ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನಗಳು ವಿಶ್ವ ಪಾರಂಪರಿಕ ಪಟ್ಟಿಗೆ, ಯುನೆಸ್ಕೋ ಪಟ್ಟಿಗೆ ಸೇರವು?
ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದಂತ ರಾಷ್ಟ್ರೀಯ ಉದ್ಯಾನವನಗಳು ಒಂದು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ, ಇನ್ನೊಂದು ಮಾನಸ ರಾಷ್ಟ್ರೀಯ ಉದ್ಯಾನವನ. ಕಾಜಿರಂಗ ಮತ್ತು ಮಾನಸ ಅನ್ನುವಂತ ಎರಡು ರಾಷ್ಟ್ರೀಯ ಉದ್ಯಾನವನಗಳದವಲ್ಲ, ಇವೆರಡು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದಂತ. BC ರೈಟ್ ಆನ್ಸರ್. ಎ ಜೊನಲ್ ಸಾಯಿಲ್, ಇಂಟರ್ ಜೊನಲ್ ಸಾಯಿಲ್, ಜೊನಲ್ ಸಾಯಿಲ್, ಮೇಲಿನ ಎಲ್ಲವೂ. ಮೆಕ್ಕಲು ಮಣ್ಣು ಯಾವ ಗುಂಪಿಗೆ ಸೇರಿದೆ? ಮೆಕ್ಕಲು ಮಣ್ಣಿದೆಯಲ್ಲ, ಇದು ಯಾವ ಗುಂಪಿಗೆ ಸೇರಿರತಕ್ಕಂಥದ್ದು? ಮೆಕ್ಕಲು ಮಣ್ಣಿದೆಯಲ್ಲ, ಇದು ಯಾವ ಗುಂಪಿಗೆ ಸೇರಿರತಕ್ಕಂಥದ್ದು? ಸೂಪರ್. ಎ ಜೊನೈಲ್ ಸಾಯಿಲ್ ರೈಟ್ ಆನ್ಸರ್ ನೋಡಿ. ಮೆಕ್ಕಲು ಮಣ್ಣಿದೆಯಲ್ಲ, ಯಾವ ಗುಂಪಿಗೆ ಸೇರಿದೆ ಅಂದ್ರೆ ಎ ಜೊನೈಲ್ ಸಾಯಿಲ್ ರೈಟ್ ಆನ್ಸರ್ ನೋಡಿ. ಎ ಜೊನಲ್ ಸಾಯಿಲ್. ಬಿ ಟೈಪ್ ಸಾಯಿಲ್, ಸಿ ಟೈಪ್ ಸಾಯಿಲ್, ಓ ಟೈಪ್ ಸಾಯಿಲ್. ನಿಂಬೆಯ ತೋಟದಲ್ಲಿ ನಿಂಬೆಯ ಗಿಡದ ಮೇಲ್ಭಾಗದ ಅಂದ್ರೆ ಗಿಡದ ಕೆಳಭಾಗದಲ್ಲಿ ಬಿದ್ದ ತಪ್ಪಲದಿಂದ ನಿರ್ಮಾಣಗೊಂಡ ಮಣ್ಣನ್ನ ಯಾವ ಮಣ್ಣು ಅಂತ ಕರಿತೀವಿ? ನಿಂಬೆಯ ತೋಟದ ಎಲೆಯ ತಪ್ಪಲದಿಂದ ನಿರ್ಮಾಣಗೊಂಡಂತ ಸಾವಯವ ಕೃಷಿ ಗೊಬ್ಬರ, ಆ ಮಣ್ಣನ್ನ ಯಾವ ಮಣ್ಣು ಅಂತ ಕರಿತೀವಿ? ಎ ಟೈಪ್ ಮಣ್ಣು, ಬಿ ಟೈಪ್ ಮಣ್ಣು, ಸಿ ಟೈಪ್ ಮಣ್ಣು, ಓ ಟೈಪ್ ಮಣ್ಣು. ನೋಡಿ ಎಷ್ಟು ಚಂದ ಆನ್ಸರ್ ಮಾಡ್ರಿ, ಎಷ್ಟು ಜನ ಆನ್ಸರ್ ಮಾಡ್ರಿ ನೋಡಿ. ಸರಿಯಾದಂತ ಉತ್ತರ ಓ ಟೈಪ್ ಮಣ್ಣು. ಇದಕ್ಕೆ ಆರ್ಗಾನಿಕ್ ಸಾಯಿಲ್ ಅಂತ ಕರೀತಾರೆ. ಆರ್ಗಾನಿಕ್ ಸಾಯಿಲ್. ಫಸ್ಟ್ ಓ ಟೈಪ್ ಸಾಯಿಲ್, ಅದಾದ್ಮೇಲೆ ಎ ಟೈಪ್ ಸಾಯಿಲ್, ಅದಾದ್ಮೇಲೆ ಬಿ ಟೈಪ್ ಸಾಯಿಲ್, ಅದಾದ್ಮೇಲೆ ಸಿ ಟೈಪ್ ಸಾಯಿಲ್, ಅದಾದ್ಮೇಲೆ ಆರ್ ಟೈಪ್ ಸಾಯಿಲ್. ಕೆಳಭಾಗದಲ್ಲಿರುವಂತ ರಾಕ್ಸ್ ಅಂತ ಕರಿತೀವಿ. ಇದು ಸ್ವಲ್ಪ ಹರಳ ರೂಪದಲ್ಲಿ ಇರ್ತದೆ, ಇನ್ನು ಪೂರ್ತಿ ಹರಳಗಳ ರೂಪದಲ್ಲಿ ಇರ್ತದೆ. ಅರ್ಧ ಹರಳ ರೂಪ, ಅರ್ಧ ಮಣ್ಣು ಇರ್ತದೆ. ಇದು ಮಣ್ಣು ಇರ್ತದೆ. ಇದು ಏನದಂತಂದ್ರೆ ಓ ಅಂತಂದ್ರೆ ಆರ್ಗಾನಿಕ್ ಸಾಯಿಲ್ ಅಂತ ಕರಿತೀವಿ. ಸಂಪೂರ್ಣವಾಗಿರುವಂತ ಸಮೃದ್ಧವಾಗಿರುವಂತ ಮಣ್ಣು. ನೆಕ್ಸ್ಟ್, ಕೆಂಪು ಮಣ್ಣು, ಮೆಕ್ಕಲು ಮಣ್ಣು, ಜೇಡಿ ಮಣ್ಣು, ಜಂಬೆಟಿಗೆ ಮಣ್ಣು. ಈ ಕೆಳಗಿನ ಯಾವ ಮಣ್ಣಿನಲ್ಲಿ ಕಾಫಿ ಮತ್ತು ಚಹಾ ಬೆಳೆಯಲು ಅತ್ಯಂತ ಸೂಕ್ತವಾಗಿದೆ? ಕಾಫಿ ಮತ್ತು ಚಹಾ ಬೆಳೆಯಲು ಅತ್ಯಂತ ಸೂಕ್ತವಾಗಿರುವಂತ ಮಣ್ಣು ಯಾವುದು? ಕಾಫಿ ಮತ್ತು ಚಹಾ ಬೆಳೆಯಲು ಅತ್ಯಂತ ಸೂಕ್ತವಾಗಿರುವಂತ ಮಣ್ಣು ಅಂದ್ರ ಜೇಡಿ ಮಣ್ಣು ರೈಟ್ ಆನ್ಸರ್. ಸಾರಿ, ಜಂಬೆಟ್ಟಿಗೆ ಮಣ್ಣು ರೈಟ್ ಆನ್ಸರ್ ನೋಡಿ. ಜಂಬೆಟ್ಟಿಗೆ ಮಣ್ಣಿನಲ್ಲಿ ಕಾಫಿ ಮತ್ತು ಚಹಾ ಮತ್ತು ಮಸಾಲೆ ಪದಾರ್ಥಗಳನ್ನ ಬೆಳ್ಳಕ್ ಸಾಧ್ಯ ಇದೆ. ಈ ಮಣ್ಣಿನ ಯಾವ ಭಾಗ ಕಪ್ಪು ಮಣ್ಣಾಗಿದೆ? ಈ ಕೆಳಗಿನ ಯಾವ ಮಣ್ಣಿನ ಒಂದು ಭಾಗ ಕಪ್ಪು ಮಣ್ಣಾಗಿದೆ? ಕಪ್ಪು ಮಣ್ಣು ಎಂಬುದು ಈ ಕೆಳಗಿನ ಯಾವ ಮಣ್ಣಿನ ಒಂದು ಭಾಗ? ಸೂಪರ್. ಸರಿಯಾದಂತ ಉತ್ತರ ಜೇಡಿ ಮಣ್ಣಿನ ಒಂದು ಭಾಗ ನೋಡಿ. ಕಪ್ಪು ಮಣ್ಣಿನಲ್ಲಿ ಕಂಡು ಬರುವ ಹರಳುಗಳ ರೂಪವನ್ನು ಏನಂತ ಕರೀತಾರಂದ್ರ ಜೇಡಿ ಮಣ್ಣು ಅಂತ ಕರೀತಾರೆ.